प्रिय छात्राः नमस्ते। सर्वे कुशलिनः वा? अहम् इदानीं नवमकक्षायाः नूतनं पाठमेकं पाठयामि। पाठस्य नाम समासः। एकादशः पाठः समासः। छात्राः, अस्मिन् पाठे वयं समासस्य भेदम्, अस्य प्रकाराः, तथैव तत्पुरुषसमासस्य अर्थं, तस्य भेदाः, तथैव तस्य विवरणं च जानीम। पश्यन्तु, समासः नाम संक्षेपः। समास ಅಂದ್ರೆ ಸಂಕ್ಷಿಪ್ತವಾಗಿ ಹೇಳುವುದು, ಸಂಕ್ಷಿಪ್ತೀಕರಿಸುವುದು. समास ಈ ಪದದ ಅರ್ಥವೇ ಸಂಕ್ಷಿಪ್ತೀಕರಣ. ಅನೇಕೇಷಾಂ ಪದಾನಾಂ ಸಂಕ್ಷೇಪೇಣ ಕಥನಮೇವ समासः. समास ಅಂದ್ರೇನು? समासः नाम कः? अनेकेषां पदानां संक्षेपेण कथनमेव समासः. अनेक ಪದಗಳನ್ನ ಸಂಕ್ಷಿಪ್ತವಾಗಿ ಹೇಳುವುದಕ್ಕೆ ಏನಂತಾರೆ? ಸಮಾಸ. ಅನೇಕ ಪದಗಳು ಅರ್ಥಕ್ಕನುಗುಣವಾಗಿ ಸೇರಿ ಒಂದು ಪದವಾಗುವುದಕ್ಕೆ ಸಮಾಸ ಅಂತಾರೆ. ಸಂಧಿ ಎರಡು ಅಕ್ಷರಗಳ ನಡುವೆ ಉಂಟಾದ್ರೆ ಸಮಾಸ ಶಬ್ದಗಳ ನಡುವೆ, ಪದಗಳ ನಡುವೆ ಉಂಟಾಗ್ತದೆ. समासः ಪ್ರಧಾನತೆಯ ಚತುರ್ಧಾ ವಿಭಜ್ಯಂತೆ. ಸಮಾಸವನ್ನ ಪ್ರಧಾನವಾಗಿ 4 ವಿಧವಾಗಿ ವಿಭಜಿಸಲಾಗಿದೆ. ಅತ್ರ ತೇಷು ಅನ್ಯತಮಃ ತತ್ಪುರುಷ ಸಮಾಸಃ ಪ್ರದತ್ತಃ. ಇಲ್ಲಿ ಅವುಗಳಲ್ಲಿ ಒಂದಾದ ತತ್ಪುರುಷ ಸಮಾಸವನ್ನ ನಿಮಗೆ ಕೊಡಲಾಗಿದೆ. ತತ್ಪುರುಷ ಸಮಾಸದ ಅರ್ಥ, ಅದರ ಭೇದಗಳು, ಉದಾಹರಣೆಗಳು ಹಾಗೂ ವಿವರಣೆಗಳನ್ನ ಈ ಪಾಠದಲ್ಲಿ ಕೊಡಲಾಗಿದೆ. ಪಶ್ಯಂತು, ಅನೇಕಾನಿ ಪದಾನಿ ಸಮಾಸದ್ವಾರ ಮಿಲಿತ್ವಾ ಏಕಂ ಕಂಚನ ಅರ್ಥಂ ಯಚ್ಚತಿ. ಅನೇಕಾನಿ ಪದಾನಿ, ಅನೇಕ ಪದಗಳು ಸಮಾಸದ ಮೂಲಕ ಒಂದಾಗಿ ಒಂದು ನಿರ್ದಿಷ್ಟವಾದ ಅರ್ಥವನ್ನ ಕೊಡ್ತವೆ. ಸಮಾಸೆ ಸಮಸ್ತ ಪದಂ ವಿಗ್ರಹ ವಾಕ್ಯಂ ಇತಿ ಅಂಶದ್ವಯಂ ಭವತಿ. ಸಮಾಸದಲ್ಲಿ ಸಮಸ್ತ ಪದ ಮತ್ತು ವಿಗ್ರಹ ವಾಕ್ಯ ಎಂಬ 2 ಅಂಶಗಳು ಇರ್ತವೆ. ನೋಡಿ, ವಿಗ್ರಹ ವಾಕ್ಯಂ ನಾಮ ಸಮಾಸಸ್ಯ ಅರ್ಥಾವಬೋಧಕಂ ವಾಕ್ಯಂ. ವಿಗ್ರಹ ವಾಕ್ಯ ಅಂದ್ರೇನು? ವಿಗ್ರಹ ವಾಕ್ಯಂ ನಾಮ ಸಮಾಸಸ್ಯ ಅರ್ಥಾವಬೋಧಕಂ ವಾಕ್ಯಂ. ವಿಗ್ರಹ ವಾಕ್ಯವೆಂದರೆ ಸಮಾಸದ ಅರ್ಥವನ್ನು ತಿಳಿಸುವಂತಹ ವಾಕ್ಯ. ಯಥಾ ಉದಾಹರಣೆ ಪಶ್ಯಂತು, ಸೀತಾಯಾಹ ಪತಿಃ. ಸೀತೆಯ ಗಂಡ, ಸೀತೆಯ ಪತಿ. ಹಾಗೆ ಸಮಸ್ತ ಪದ ಅಂದ್ರೇನು? ಸಮಸ್ತ ಪದಂ ನಾಮ ಸಮಾಸೇನ ನಿಷ್ಪನ್ನಂ ಪದಂ. ಸಮಸ್ತ ಪದವೆಂದರೆ ಸಮಾಸದಿಂದ, ಸಮಸ್ತ ಪದವೆಂದ್ರೇನು? ಸಮಾಸದಿಂದ ಉಂಟಾಗಿರುವಂತಹ ಪದ. ಉದಾಹರಣೆ, ಸೀತಾಪತಿ. ಸೀತಾಪತಿ ಎನ್ನುವುದು ಸಮಸ್ತ ಪದ. ಅದರ ವಿವರಣೆಯನ್ನು ಕೊಡುವುದು ಏನು? ಸೀತೆಯ, ಸೀತಾಯಾಹ ಪತಿ ಅಥವಾ ಸೀತೆಯ ಗಂಡ. ಇದು ಸಮಸ್ತ ಪದವಾದ್ರೆ ಸೀತಾಪತಿ, ಸೀತಾಯಾಹ ಪತಿ ವಿಗ್ರಹ ವಾಕ್ಯ. ಈ ರೀತಿ ಸಮಾಸದಲ್ಲಿ 2 ಅಂಶಗಳಿರ್ತವೆ. ಒಂದು ವಿಗ್ರಹ ವಾಕ್ಯ, ಇನ್ನೊಂದು ಸಮಸ್ತ ಪದ. ವಿಗ್ರಹ ವಾಕ್ಯವು ಆ ಸಮಾಸ ಪದದ ಅರ್ಥವನ್ನು ತಿಳಿಸಿಕೊಡ್ತದೆ. ಅದನ್ನು ಒಟ್ಟುಗೂಡಿಸಿ ಹೇಳುವಂತಹ ಪದ ಯಾವುದು? ಸಮಸ್ತ ಪದ. ಸಮಾಸಸ್ಯ ಪ್ರಾಧಾನ್ಯೇನ 4 ಪ್ರಕಾರಃ ಭವಂತಿ. ಸಮಾಸದಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರಗಳಿದ್ದಾವೆ? 4. 4 ಪ್ರಕಾರಃ ಭವಂತಿ. ಯಥಾ ತೇಕೆ 4 ಪ್ರಕಾರಃ ಕೆ? ಪಶ್ಯಂತು, ಸಮಾಸಃ ಅಸ್ಯ ಪ್ರಕಾರಃ ದ್ವಂದ್ವ ಸಮಾಸಃ, ತತ್ಪುರುಷ ಸಮಾಸಃ, ಬಹುವ್ರೀಹಿ ಸಮಾಸಃ, ಅವ್ಯಯೀಭಾವ ಸಮಾಸಃ. समासस्य भेदाः द्वन्द्वः, तत्पुरुषः, बहुव्रीहिः, अव्ययीभावः. इदानीम् अस्मिन् पाठे तत्पुरुषसमासस्य विवरणं जानीम. तत्पुरुषसमासः. तत्पुरुषसमासः अंद्रेनु? प्रायः उत्तरपदार्थ प्रधानः तत्पुरुषसमासः भवति. उत्तरपदದ ಅರ್ಥವು ಪ್ರಧಾನವಾಗಿದ್ರೆ ಅದಕ್ಕೆ ಏನಂತಾರೆ? ತತ್ಪುರುಷ ಸಮಾಸ ಹೇಳ್ತಾರೆ. ನೋಡಿ,
ಉದಾಹರಣೆ ಹೇಳ್ತೇನೆ. ರಾಜಪುರುಷಂ ಆನಯ. ರಾಜಪುರುಷ ಅಂದ್ರೆ ರಾಜ್ಞ ಪುರುಷ, ರಾಜಪುರುಷ. ರಾಜ್ಞ ಪುರುಷಂ ಆನಯ ಅಂದ್ರೆ ಅದರಲ್ಲಿ ರಾಜ್ಞ ಎನ್ನುವುದು ಪೂರ್ವ ಪದ, ಪುರುಷಂ ಎನ್ನುವುದು ಉತ್ತರ ಪದ. ಆಗ ನಾವು ರಾಜನ ಸೇವಕನನ್ನು ಕರೆತರ್ತಾರೆಯೇ ವಿನಃ ಪೂರ್ವ ಪದವಾದ ರಾಜನನ್ನು ಕರೆತರುವುದಿಲ್ಲ. ಇಲ್ಲಿ ರಾಜನಿಗಿಂತ ಪುರುಷನು ಮುಖ್ಯವಾಗಿರ್ತಾನೆ. ಅದಕ್ಕಾಗಿ ಇದು ತತ್ಪುರುಷ ಸಮಾಸ. ಅಂದರೆ ತತ್ಪುರುಷ ಸಮಾಸದಲ್ಲಿ ಉತ್ತರ ಪದದ ಅರ್ಥವು ಪ್ರಮುಖವಾಗಿರ್ತದೆ. ಸೀತಾಯಾಹ ಪತಿಹಿ ಅಂದ್ರೆ ಸೀತಾಯಾಹ ಇಂಪಾರ್ಟೆಂಟ್ ಅಲ್ಲ, ಪತಿಹಿ ಇಂಪಾರ್ಟೆಂಟ್. ಸೀತಾಯಾಹ ಅನ್ನೋದು ಪೂರ್ವ ಪದ, ಪತಿ ಅನ್ನೋದು ಉತ್ತರ ಪದ. ಸೀತಾಯಾಹ ಪತಿಹಿ ಅಂದ್ರೆ ರಾಮ. ರಾಮ ಇಲ್ಲಿ ಇಂಪಾರ್ಟೆಂಟ್, ಪತಿ ಇಂಪಾರ್ಟೆಂಟ್. ಅದಕ್ಕಾಗಿ ಏನೋ ಹೇಳಿ ಉತ್ತರ ಪದದ ಅರ್ಥವು ಪ್ರಧಾನವಾಗಿದ್ರೆ ಅದಕ್ಕೆ ಏನಂತಾರೆ ತತ್ಪುರುಷ ಸಮಾಸ. ತತ್ಪುರುಷಸ್ಯ ವಿಭಾಗಾಹ ಏವಂ ಅಸ್ತಿ. ತತ್ಪುರುಷ ಸಮಾಸದ ವಿಭಾಗಗಳು ಈ ರೀತಿ ಇದೆ ನೋಡಿ. ತತ್ಪುರುಷೇ ಸಾಮಾನ್ಯ ತತ್ಪುರುಷ, ವಿಶೇಷ ತತ್ಪುರುಷ ಇತಿ ದ್ವೌ ಭೇದೌ ಸ್ತಃ. ತತ್ಪುರುಷದಲ್ಲಿ ಮುಖ್ಯವಾಗಿ ಎಷ್ಟು ಪ್ರಕಾರ? 2 ಪ್ರಕಾರ. ಸಾಮಾನ್ಯ ತತ್ಪುರುಷ, ವಿಶೇಷ ತತ್ಪುರುಷ. ತಥೈವ ವಿಶೇಷ ತತ್ಪುರುಷೇ ನನ್ ತತ್ಪುರುಷ ದ್ವಿಗು ಸಮಾಸಃ ಕರ್ಮಧಾರಯ ಸಮಾಸಃ ಇತಿ ತ್ರಯಃ ಭೇದಾಃ ಸಂತಿ. ತತ್ಪುರುಷ ಸಮಾಸದಲ್ಲಿ ಸಾಮಾನ್ಯ ತತ್ಪುರುಷ ಮತ್ತು ವಿಶೇಷ ತತ್ಪುರುಷ ಎಂಬ ಭೇದಗಳಿದ್ರೆ, ವಿಶೇಷ ತತ್ಪುರುಷದಲ್ಲಿ ನನ್ ತತ್ಪುರುಷ, ದ್ವಿಗು ಸಮಾಸ ಮತ್ತು ಕರ್ಮಧಾರಿಯ ಸಮಾಸಗಳೆಂಬ 3 ವಿಭಾಗಗಳು, 3 ಭೇದಗಳು ಇವೆ. ಈಗ ಫಸ್ಟ್ ನೋಡೋಣ ಸಾಮಾನ್ಯ ತತ್ಪುರುಷ. ಸಾಮಾನ್ಯ ತತ್ಪುರುಷ ಸಮಾಸ. ಸಾಮಾನ್ಯ ತತ್ಪುರುಷೇ ವಿಗ್ರಹ ವಾಕ್ಯಂ ಸಪ್ತಾನಾಂ ವಿಭಕ್ತೀನಾಂ ಆಧಾರೇಣ ಭವತಿ. ಅತಃ ಅತ್ರ ಸಪ್ತ ಭೇದಾಃ ಸಂತಿ. ಸಾಮಾನ್ಯ ತತ್ಪುರುಷದಲ್ಲಿ ವಿಗ್ರಹ ವಾಕ್ಯವನ್ನು 7 ವಿಭಕ್ತಿಗಳ ಆಧಾರದಲ್ಲಿ ತೀರ್ಮಾನಿಸಲಾಗ್ತದೆ, ಹೇಳಲಾಗ್ತದೆ. ಒಟ್ಟು ವಿಭಕ್ತಿಗಳು 7, ಹೌದಲ್ವಾ? ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತೆ ಸಪ್ತಮಿ. ಈ ವಿಭಕ್ತಿಗಳ ಆಧಾರದ ಮೇಲೆ ಅಂದ್ರೆ ಪೂರ್ವಪದವು ಯಾವ ವಿಭಕ್ತಿಯನ್ನು ಹೊಂದಿರುತ್ತದೆಯೋ ಆ ವಿಭಕ್ತಿಯ ಆಧಾರದ ಮೇಲೆ ಸಾಮಾನ್ಯ ತತ್ಪುರುಷದಲ್ಲಿ 7 ಪ್ರಕಾರಗಳನ್ನ ಮಾಡಲಾಗಿದೆ. ಸಾಮಾನ್ಯ ತತ್ಪುರುಷದಲ್ಲಿ ಎಷ್ಟು ಭೇದಗಳಿದ್ದಾವೆ? ಸಪ್ತ ಭೇದಾಃ ಸಂತಿ. ಸಪ್ತಾನಾಂ ವಿಭಕ್ತೀನಾಂ ಆಧಾರೇಣ ಸಾಮಾನ್ಯ ತತ್ಪುರುಷ ಭವತಿ. 7 ವಿಭಕ್ತಿಗಳ ಆಧಾರದ ಮೇಲಿಂದ ಸಾಮಾನ್ಯ ತತ್ಪುರುಷವನ್ನ ನಿರ್ಧರಿಸಲಾಗುತ್ತದೆ. ಉದಾಹರಣಾನಿ ಪಶ್ಯಂತು. ಪ್ರಥಮ ತತ್ಪುರುಷ. ಮೊದಲನೇದು ಪ್ರಥಮ ತತ್ಪುರುಷ. ವಿಗ್ರಹವಾಕ್ಯಂ ಅರ್ಧಂ ಗ್ರಾಮಸ್ಯ. ಸಮಸ್ತ ಪದಂ ಅರ್ಧ ಗ್ರಾಮಃ. ಪ್ರಥಮ ತತ್ಪುರುಷ ಅತ್ರ ಪಶ್ಯಂತು ಅರ್ಧಂ ಇತಿ ಪ್ರಥಮ ವಿಭಕ್ತೌ ಅಸ್ತಿ. ಅತಃ ಪ್ರಥಮ ತತ್ಪುರುಷ ಸಮಾಸಃ. ಪೂರ್ವ ಪದದಲ್ಲಿ ಏನಾಗಿದೆ? ಅರ್ಧಂ ಹೇಳಿದೆ, ಅದಕ್ಕಾಗಿ ಏನಾಗಿದೆ? ಇದು ಪ್ರಥಮ ವಿಭಕ್ತಿಯಲ್ಲಿದೆ, ಅದಕ್ಕಾಗಿ ಇದು ಪ್ರಥಮ ತತ್ಪುರುಷ ಸಮಾಸ. ಅರ್ಧಂ ಗ್ರಾಮಸ್ಯ ಅರ್ಧ ಗ್ರಾಮಃ. ಇದು ಸಮಸ್ತ ಪದ ಅಥವಾ ಸಮಾಸ ಪದ. ಇದು ಅದರ ವಿವರಣೆಯನ್ನು ಕೊಡುವಂತಹ ವಿಗ್ರಹ ವಾಕ್ಯ. ಇದು ಸಮಾಸದ ಭೇದ. ಎರಡನೇದು ದ್ವಿತೀಯ ತತ್ಪುರುಷ. ಗ್ರಹಂ ಗತಃ, ಗ್ರಹ ಗತಃ. ಗ್ರಹಂ ಮನೆಗೆ ಹೋದನು, ಗ್ರಹಂ ಗತಃ. ಸಂಸ್ಕೃತದಲ್ಲಿ ಮನೆಗೆ ಅನ್ನೋದಿಲ್ಲ, ಮನೆಯನ್ನು ದ್ವಿತೀಯ ವಿಭಕ್ತಿಯಲ್ಲಿ ಇಡ್ತಾರೆ, ಅದಕ್ಕಾಗಿ ಇದು ದ್ವಿತೀಯ ತತ್ಪುರುಷ ಸಮಾಸ. ಗ್ರಹಂ ಗತಃ, ಗ್ರಹ ಗತಃ. ಅದೇ ರೀತಿ ನೋಡಿ, ಶ್ರಿತ, ಅತೀತ, ಪತಿತ, ಗತ, ಅತ್ಯಸ್ತ, ಪ್ರಾಪ್ತ, ಆಪನ್ನ, ಗಮಿ, ಬುಭುಕ್ಷು ಈ ಪದಗಳೊಡನೆ ಸಮಾಸವಾದ ಆಗ ಪೂರ್ವ ಪದವು ವಿಗ್ರಹ ವಾಕ್ಯದಲ್ಲಿ ದ್ವಿತೀಯ ವಿಭಕ್ತಿಯಲ್ಲೇ ಇರಬೇಕು ಎಂಬ ನಿಯಮ ಇದೆ. ನಿಮಗೆ ಅದರ ವಿವರಣೆಗಳೆಲ್ಲ ಬೇಡ, ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಅದನ್ನು ನೋಡ್ಕೊಳ್ಳಿ. ಗ್ರಹಂ ಗತಃ, ಗ್ರಹ ಗತಃ. ಕೃಷ್ಣಂ ಶ್ರಿತಃ, ಕೃಷ್ಣಾಶ್ರಿತಃ. ಈ ರೀತಿ ಬೇರೆ ಬೇರೆ ಆಗ್ತವೆ. ಇಲ್ಲಿ ನೋಡಿ, ಪೂರ್ವ ಪದವು ಗ್ರಹಂ ಏನಾಗಿದೆ? ದ್ವಿತೀಯ ವಿಭಕ್ತಿಯಲ್ಲಿದೆ, ಅದಕ್ಕಾಗಿ ಇದು ದ್ವಿತೀಯ ತತ್ಪುರುಷ ಸಮಾಸ. ಆನಂತರ ತೃತೀಯ ತತ್ಪುರುಷ ಸಮಾಸ. ಭಾಸೇನ ರಚಿತಂ, ಭಾಸ ರಚಿತಂ. ಭಾಸನಿಂದ ತೃತೀಯ ವಿಭಕ್ತಿ, ಅದಕ್ಕಾಗಿ ಇದು ತೃತೀಯ ತತ್ಪುರುಷ ಸಮಾಸ. ವಿಗ್ರಹ ವಾಕ್ಯ ಅಂದ್ರೆ ನಾನು ಈಗಾಗಲೇ ಹೇಳಿದ ಹಾಗೆ
ಬಾಸರಚಿತಂ ಸಮಸ್ತ ಪದದ ವಿವರಣೆಯನ್ನ ಇದು ಕೊಡ್ತದೆ. ಬಾಸನಿಂದ ಬರೆಯಲ್ಪಟ್ಟಿರೋದು ಬಾಸರಚಿತಂ, ಅದಕ್ಕಾಗಿ ಇದು ಸಮಸ್ತ ಪದ, ಇದು ವಿಗ್ರಹ ವಾಕ್ಯ. ಆನಂತರ ಚತುರ್ಥಿ ತತ್ಪುರುಷ ಭೂತಾಯ ಬಲಿಹಿ ಭೂತ ಬಲಿಹಿ, ಭೂತಕ್ಕೆ ಬಲಿ ಕೊಡೋದು ಭೂತ್, ಅದು ಇಲ್ಲಿ ಭೂತಾಯ ಚತುರ್ಥಿ ವಿಭಕ್ತಿಯಲ್ಲಿ ಇದೆಯಲ್ಲ, ಅದಕ್ಕಾಗಿ ಇದು ಚತುರ್ಥಿ ತತ್ಪುರುಷ ಸಮಾಸ. ಭೂತಾಯ ಬಲಿಹಿ ಭೂತ ಬಲಿಹಿ, ಇಲ್ಲೆಲ್ಲವುದು ಗ್ರಾಮಸ್ಯ ಗತಃ ರಚಿತಂ ಈ ರೀತಿ ಉತ್ತರ ಪದದ ಅರ್ಥವೇ ಏನಾಗಿರೋದು ಮುಖ್ಯವಾಗಿರೋದು, ಪ್ರಧಾನವಾಗಿರೋದು. ಇಲ್ಲಿ ಬಲಿಹಿ ಏನು ಮುಖ್ಯವಾಗಿರೋದು. ಹಾಗೆಯೇ ಇಲ್ಲಿ ಕೂಡ ಈಗಾಗಲೇ ಹೇಳಿದ ಹಾಗೆ ತೃತೀಯ ವಿಭಕ್ತಿಯಲ್ಲಿ ಪೂರ್ವ, ಸದೃಶ, ಸಮ, ಊನ ಇವೆಲ್ಲ ಬಂದಿದ್ರೆ, ಅಥವಾ ಕಲಹ, ನಿಪುಣ, ಮಿಶ್ರ ಇದೆಲ್ಲ ಬಂದಿದ್ರು ಕೂಡ ತೃತೀಯ ತತ್ಪುರುಷವನ್ನೇ ಮಾಡ್ಬೇಕು ಹೇಳಿ ನಿಯಮಗಳಿದ್ದಾವೆ. ಅದು ವಿವರವಾಗಿದೆ, ನೀವು ಮುಂದಿನ ವರ್ಷಗಳಲ್ಲಿ ಅದನ್ನ ಕಲ್ತ್ಕೊಳ್ಬಹುದು. ಆನಂತರ ಪಂಚಮಿ ತತ್ಪುರುಷ ಚೋರಾತ್ ಭಯಂ ಚೋರ ಭಯಂ, ಕಳ್ಳನಿಂದ ಚೋರಾತ್, ಪಂಚಮಿ ವಿಭಕ್ತ ವಸ್ತು ಕಿಲ ಚೋರಾತ್, ಅತಃ ಪಂಚಮಿ ತತ್ಪುರುಷ ಸಮಾಸಃ. ಚೋರ ಭಯಂ ಸಮಸ್ತ ಪದಂ. ತಥೈವ ಷಷ್ಠಿ ತತ್ಪುರುಷೇ ವೃಕ್ಷಸ್ಯ ಮೂಲಂ ವೃಕ್ಷ ಮೂಲಂ, ಮರದ ಮೂಲ ವೃಕ್ಷಸ್ಯ ಮೂಲಂ ವೃಕ್ಷ ಮೂಲಂ, ವಿಗ್ರಹವಾಕ್ಯಂ ವೃಕ್ಷಸ್ಯ ಮೂಲಂ ಸಮಸ್ತ ಪದಂ ವೃಕ್ಷ ಮೂಲಂ. ವೃಕ್ಷಸ್ಯ ಷಷ್ಠಿ ವಿಭಕ್ತೌ ಅಸ್ತಿ, ಅತಃ ಷಷ್ಠಿ ತತ್ಪುರುಷ ಸಮಾಸಃ. ತಥೈವ ಸಪ್ತಮಿ ತತ್ಪುರುಷಃ ಕಾರ್ಯೇ ಕುಶಲಃ ಕಾರ್ಯ ಕುಶಲಃ, ಕುಶಲ ಚತುರ ಇದೆಲ್ಲ ಬಂದಾಗ ಸಪ್ತಮಿ ವಿಭಕ್ತಿಯನ್ನು ಇಡಬೇಕು. ಕಾರ್ಯದಲ್ಲಿ ಕುಶಲ ಕಾರ್ಯ ಕುಶಲಃ, ಕಾರ್ಯೇ ಕುಶಲ, ಅದಕ್ಕಾಗಿ ಇದು ಸಪ್ತಮಿ ತತ್ಪುರುಷ ಸಮಾಸ. ಈ ರೀತಿ ಸಾಮಾನ್ಯ ತತ್ಪುರುಷದಲ್ಲಿ ಸಪ್ತ ಭೇದಗಳಿದ್ದಾವೆ. ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ ಮತ್ತೆ ಸಪ್ತಮಿ ತತ್ಪುರುಷ ಸಮಾಸಗಳು. ನಿಮ್ಗೆ ಪಾಠದ ಮಧ್ಯದಲ್ಲಿ ಬೇರೆ ಬೇರೆ ಶಬ್ದಗಳು ಸಮಸ್ತ ಪದಗಳು ಬಂದಾಗ ಅದರ ವಿಗ್ರಹ ವಾಕ್ಯವನ್ನ ಮಾಡ್ತಾ ಹೋದಾಗೆ ನಿಮಗೆ ಇದರ ಕಲ್ಪನೆ ಇನ್ನೂ ಚೆನ್ನಾಗಿ ಬರ್ತಾ ಹೋಗ್ತವೆ. ಆನಂತರ ಸಾಮಾನ್ಯ ತತ್ಪುರುಷ ಆಯ್ತಲ್ಲ, ಈಗ ವಿಶೇಷ ತತ್ಪುರುಷ. ವಿಶೇಷ ತತ್ಪುರುಷೇ ತ್ರಯಃ ಭೇದಾಃ ವರ್ತಂತೆ. ಈಗಾಗಲೇ ನೋಡಿದ ಹಾಗೆ ವಿಶೇಷ ತತ್ಪುರುಷದಲ್ಲಿ ಎಷ್ಟು ಭೇದಗಳಿದ್ದಾವೆ? 3 ಭೇದಗಳಿದ್ದಾವೆ. ತದ್ಯತ, ಅವು ಯಾವ್ಯಾವುದೆಂದರೆ, ಮೊದಲನೇದು ನನ್ ತತ್ಪುರುಷ. ನನ್ ಅಂದ್ರೇನು? ಅಭಾವಸ್ಯ ವಿರುದ್ಧಾರ್ಥಕ ಪದಸ್ಯ ಚ ನನ್ ತತ್ಪುರುಷ ಸಮಾಸಃ ಪ್ರಯುಜ್ಯತೆ. ಅಭಾವ ಇಲ್ಲದೆ ಇರುವಂತಹದ್ದು, ಹಾಗೆಯೇ ವಿರುದ್ಧಾರ್ಥಕ ಪದ ಈ ಅರ್ಥದಲ್ಲಿ ನನ್ ತತ್ಪುರುಷ ಸಮಾಸವನ್ನ ಬಳಸಲಾಗುತ್ತದೆ. ಅಭಾವ ಕೊರತೆ ಅಥವಾ ಯಾವುದಾದರೂ ಶಬ್ದದ ವಿರುದ್ಧಾರ್ಥಕ ಪದ ಬರುವಾಗ ನನ್ ತತ್ಪುರುಷ ಸಮಾಸವನ್ನ ಬಳಸ್ತಾರೆ. ಅತ್ರ ಪೂರ್ವ ಪದೇ ನಕಾರ ಭವತಿ. ನಕಾರ, ನಕಾರ ಅಂದ್ರೆ ಇಲ್ಲದೆ ಇರುವಂತಹದ್ದು. ಪೂರ್ವ ಪದದಲ್ಲಿ ನಕಾರ ಬರ್ತದೆ, ನನು ಬರ್ತದೆ, ನ ಎಂಬ ಅಕ್ಷರ ಬರ್ತದೆ. ನೋಡಿ ಹೇಗೆ ಅಂತ ಉದಾಹರಣೆ ನೋಡಿ. ವಿಗ್ರಹ ವಾಕ್ಯಂ ಸಮಸ್ತ ಪದಂ. ವಿಗ್ರಹ ವಾಕ್ಯ ನೋಡಿ, ನ ಸಂದೇಹ ಅಸಂದೇಹ. ನ ನೋಡಿ ನಕಾರ ಇದೆ, ಸಂದೇಹ ಇಲ್ಲದೆ ಇರುವಂತಹದ್ದು, ಸಂದೇಹದ ಅಭಾವ. ಅಸಂದೇಹ ಇದು ವಿರುದ್ಧಾರ್ಥಕ ಪದವೂ ಹೌದು. ಸಂದೇಹ ಅಂದ್ರೆ ಅನುಮಾನ, ಅದರ ಅಭಾವ. ನ ಸಂದೇಹ ಅಸಂದೇಹ. ನ ಧರ್ಮ ಅಧರ್ಮ. ನಕಾರ ಇದೆ, ಇದರ ವಿರುದ್ಧಾರ್ಥಕ ಪದವೂ ಹೌದು. ನ ಧರ್ಮ ಅಧರ್ಮ. ನ ಆದರ ಅನಾದರ. ನ ಆದರ ಅನಾದರ. ನ ಅನುಕೂಲಂ ಅನನುಕೂಲಂ. ನ ನೋಡಿ, ನಾವು ಅನಾನುಕೂಲ ಬಳಕೆ ಮಾಡ್ತೇವಲ್ಲ ಸಂಸ್ಕೃತದಲ್ಲಿ, ಏನು ಅನನುಕೂಲಂ. ನ ಅನುಕೂಲಂ ಅನನುಕೂಲಂ. ನ ನಕಾರ ನಿಷೇಧಾರ್ಥಕ. ನ ಅನುಭವ ಅನನುಭವ. ನ ಅನುಭವ ಅನನುಭವ. ಈ ರೀತಿ ಅ ಎಂಬ ವಿರುದ್ಧಾರ್ಥಕವಾಗಿ ಬರ್ತದೆ. ವಿಗ್ರಹ ವಾಕ್ಯದಲ್ಲಿ ನ ಎಂಬ ನಕಾರ ಇರ್ತದೆ, ನಕಾರ ಇರ್ತದೆ. ಇವು ನನ್ ತತ್ಪುರುಷ ಸಮಾಸಗಳು. ಇದು ಸುಲಭವಾಗಿ ಇದೆ. ಇನ್ನು ಮುಂದೆ ನೋಡೋಣ. ದ್ವಿಗು ಸಮಾಸ. ಸಮಸ್ತ ಪದೇ ಯದಾ ಪೂರ್ವಪದಂ ಸಂಖ್ಯಾವಾಚಕಂ ಭವತಿ ತದಾ ದ್ವಿಗು ಸಮಾಸ ಭವತಿ. ಸಮಸ್ತ ಪದದಲ್ಲಿ ಪೂರ್ವ ಪದವು
ಸಂಖ್ಯಾವಾಚಕ ಪದವಾಗಿದ್ರೆ ಆಗ ಯಾವ ಸಮಾಸ ಬರ್ತದೆ? ದ್ವಿಗು ಸಮಾಸ ಬರ್ತದೆ. ಅದಕ್ಕಾಗಿ ಸಂಖ್ಯಾಪೂರ್ವೋ ದ್ವಿಗುಹು ಅಂತಾರೆ. ಸಂಖ್ಯಾವಾಚಕ ಶಬ್ದವು ಪೂರ್ವ ಪದವಾಗಿದ್ರೆ ಅದು ಯಾವ ಸಮಾಸ? ದ್ವಿಗು ಸಮಾಸ. ಅತ್ರ ಸಮಸ್ತ ಪದಂ ಸಮೂಹವಾಚಕಂ ಭವತಿ. ಸಮಸ್ತ ಪದ ಸಮೂಹವಾಚಕವಾಗಿರ್ತದೆ, ಗುಂಪಿನಲ್ಲಿ ಕೂಡಿರ್ತದೆ, ಸಮೂಹವನ್ನು ಸೂಚಿಸುವಂತದಾಗಿರ್ತದೆ. ತಥೈವ ಹಾಗೆ, ಕ್ವಚಿತ್ ಕೆಲವೊಮ್ಮೆ, ಸ್ತ್ರೀಲಿಂಗೆ ಉತ ನಪುಂಸಕಲಿಂಗೆ ಭವತಿ. ಅದು ಸ್ತ್ರೀಲಿಂಗದಲ್ಲಿ ಇರ್ತದೆ ಅಥವಾ ಕೆಲವು ಸಲ ನಪುಂಸಕಲಿಂಗದಲ್ಲಿ ಇರ್ತದೆ. ಸಮಸ್ತ ಪದವು ಸಮೂಹವಾಚಕವಾಗಿದ್ದು ಸ್ತ್ರೀಲಿಂಗದಲ್ಲಾಗಲಿ ನಪುಂಸಕಲಿಂಗದ ಆಗಲಿ ಇರ್ತದೆ. ನೋಡಿ, ಉದಾಹರಣೆ ಮೂಲಕ ಇದನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ಸಂಖ್ಯಾಪೂರ್ವ ದ್ವಿಗುಹು, ಸಂಖ್ಯಾವಾಚಕ ಪದವು ಪೂರ್ವ ಪದವಾಗಿದ್ರೆ ಅದಕ್ಕೇನಂತಾರೆ? ದ್ವಿಗು ಸಮಾಸ ಅಂತೇವೆ. ಸಮಸ್ತ ಪದಂ ಸಮೂಹವಾಚಕಂ ಭವತಿ, ಸಮಸ್ತ ಪದ ಸಮೂಹವಾಚಕವಾಗಿರ್ತದೆ. ಹಾಗೆಯೇ ಅದು ಕೆಲವೊಮ್ಮೆ ಸ್ತ್ರೀಲಿಂಗದಲ್ಲಿಯೂ ಕೆಲವೊಮ್ಮೆ ನಪುಂಸಕಲಿಂಗದಲ್ಲಿಯೂ ಇರ್ತದೆ. ಉದಾಹರಣಾನಿ ಪಶ್ಯಂತು. ವಿಗ್ರಹವಾಕ್ಯಂ ಪಂಚಾನಾಂ ವಟಾನಾಂ ಸಮಾಹಾರಃ ಪಂಚವಟಿ. ಪಂಚಾನಾಂ 5 ವಟವೃಕ್ಷಗಳ ಸಮೂಹ, ಗುಂಪು. ಪಂಚಾನಾಂ ವಟಾನಾಂ ಸಮಾಹಾರಃ ಪಂಚವಟಿ. ಪಂಚ ಪೂರ್ವ ಪದ ಸಂಖ್ಯಾವಾಚಕ ಆಗಿದೆಯಲ್ಲ, ಅದಕ್ಕಾಗಿ ಇದು ದ್ವಿಗು ಸಮಾಸ. ಜೊತೆಗೆ ಇದು ವಿಗ್ರಹ ವಾಕ್ಯ ಪಂಚಾನಾಂ ವಟ, ಅದರ ವಿವರಣೆಯನ್ನು ಕೊಡ್ತದೆ. ಇದು ಪಂಚವಟಿ ಸಮಸ್ತ ಪದ. ಇದು ನೋಡಿ ಸ್ತ್ರೀಲಿಂಗದಲ್ಲಿ ಇದೆ, ಪಂಚವಟಿ ಸಮಸ್ತ ಪದ ಸ್ತ್ರೀಲಿಂಗ ರೂಪದಲ್ಲಿ ಇದೆ. ತ್ರಯಾಣಾಂ ಲೋಕಾನಾಂ ಸಮಾಹಾರಃ ತ್ರಿಲೋಕಿ. 3 ಲೋಕಗಳ ಸಮೂಹ, ಗುಂಪು. ತ್ರಯಾಣಾಂ ಲೋಕಾನಾಂ ಸಮಾಹಾರಃ ತ್ರಿಲೋಕಿ. ಇದು ಕೂಡ ಏನಾಗಿದೆ? ಸ್ತ್ರೀಲಿಂಗದ ರೂಪದಲ್ಲಿ ಇದೆ, ತ್ರಿಲೋಕಿ. ತಥೈವ ಚತುರ್ಣಾಂ ಯುಗಾನಾಂ ಸಮಾಹಾರಃ ಚತುರ್ಯುಗಂ. 4 ಯುಗಗಳ ಸಮೂಹ. ಚತುರ್ಣಾಂ ಯುಗಾನಾಂ ಸಮಾಹಾರಃ ಚತುರ್ಯುಗಂ. 4 ಯುಗಗಳ ಸಮೂಹಕ್ಕೆ ಏನಂತಾರೆ? ಚತುರ್ಯುಗಂ ಅಂತಾರೆ. ಇದು ನಪುಂಸಕಲಿಂಗದಲ್ಲಿದೆ, ಚತುರ್ಯುಗಂ. ತಥೈವ ನವಾನಾಂ ರಾತ್ರೀಣಾಂ ಸಮಾಹಾರಃ ನವರಾತ್ರಂ. ಇದು ನಪುಂಸಕಲಿಂಗದಲ್ಲಿದೆ, 9 ರಾತ್ರಿಗಳ ಸಮೂಹ, ನವರಾತ್ರಂ. ಇವೆರಡು ನಪುಂಸಕಲಿಂಗ, ಇವೆರಡು ಸ್ತ್ರೀಲಿಂಗ ರೂಪದಲ್ಲಿದೆ. ಇದು ಸಮೂಹ ವಾಚಕವಾಗಿದೆ, ಸಮೂಹವನ್ನ ತೋರಿಸ್ತದೆ. ಹಾಗೆಯೇ ಪೂರ್ವ ಪದ ಏನಾಗಿದೆ? ಪಂಚ, ತ್ರಿ, ಚತುರ್, ನವ ಸಂಖ್ಯಾವಾಚಕವಾಗಿದೆ. ಆದ್ದರಿಂದ ಇದು ದ್ವಿಗು ಸಮಾಸ. ಹಾಗೆಯೇ ವಿಶೇಷ ತತ್ಪುರುಷದ 3ನೇ ಪ್ರಕಾರ ಕರ್ಮಧಾರಯ, ಕರ್ಮಧಾರಯ ಸಮಾಸ. ಕರ್ಮಧಾರಯ ಸಮಾಸೆ ಪೂರ್ವ ಪದಸ್ಯ ಉತ್ತರ ಪದಸ್ಯ ಚ ವಿಭಕ್ತಿ ಸಮಾನ ಭವತಿ. ಕರ್ಮಧಾರಯ ಸಮಾಸದಲ್ಲಿ ಪೂರ್ವೋತ್ತರ ಪದಗಳೆರಡರ ವಿಭಕ್ತಿಯು ಸಮಾನವಾಗಿರ್ತದೆ. ನೋಡಿ, ಸಾಮಾನ್ಯ ತತ್ಪುರುಷದಲ್ಲಿ ಪೂರ್ವ ಪದದ ವಿಭಕ್ತಿ ಬೇರೆ ಇರ್ತದೆ, ಉತ್ತರ ಪದದ ವಿಭಕ್ತಿ ಬೇರೆ ಇರ್ತದೆ. ಪೂರ್ವ ಪದದ ವಿಭಕ್ತಿ ಯಾವುದಿರ್ತದೆಯೋ ಅದರ ಆಧಾರದ ಮೇಲೆ ಆ ತತ್ಪುರುಷ ಸಮಾಸ ಹೇಳ್ತೇವೆ. ಆದರೆ ಕರ್ಮಧಾರಯ ಸಮಾಸದಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದಗಳ ಎರಡರ ವಿಭಕ್ತಿಯು ಒಂದೇ ಆಗಿರ್ತದೆ, ಸಮಾನವಾಗಿರ್ತದೆ. ಕರ್ಮಧಾರಯ ಸಮಾಸೆ ಪೂರ್ವ ಪದಸ್ಯ ಉತ್ತರ ಪದಸ್ಯ ಚ ವಿಭಕ್ತಿ ಸಮಾನ ಭವತಿ. ಅತ್ರ ಅಷ್ಟಭೇದಾಃ ಸಂತಿ. ಕರ್ಮಧಾರಯ ಸಮಾಸದಲ್ಲಿ ಎಷ್ಟು ಭೇದಗಳಿದ್ದಾವೆ? ಅಷ್ಟಭೇದಾಃ ಸಂತಿ. ತೇ ಚ ಯಾವ್ಯಾವುದವು ನೋಡಿ. ಮೊದಲನೇದು ವಿಶೇಷಣ ಪೂರ್ವ ಪದ. ವಿಶೇಷಣವು ಪೂರ್ವ ಪದವಾಗಿದ್ರೆ ಅದಕ್ಕೇನಂತಾರೆ? ವಿಶೇಷಣ ಪೂರ್ವ ಪದ ಕರ್ಮಧಾರಯ ಸಮಾಸ. ವಿಶೇಷಣವು ಪೂರ್ವ ಪದವಾಗಿರ್ತದೆ, ಅಂದ್ರೆ ವಸ್ತುವಿನ ವಿಶೇಷತೆಯನ್ನು ಹೇಳುವಂತಹ ಪದ ಪೂರ್ವ ಪದವಾಗಿರ್ತದೆ, ಅದೇ ವಿಶೇಷಣ. ಉದಾಹರಣೆ ಪಶ್ಯಂತು. ನೀಲಃ ಚ ಅಸೌ ಮೇಘ ಚ. ನೀಲವಾಗಿರುವ, ನೀಲಃ ಇದು ವಿಶೇಷಣ, ಮೇಘಕ್ಕೆ ವಿಶೇಷಣ, ಇದು ಪೂರ್ವ ಪದದಲ್ಲಿದೆ, ಅದಕ್ಕಾಗಿ ಇದು ವಿಶೇಷಣ ಪೂರ್ವ ಪದ ಕರ್ಮಧಾರಯ ಸಮಾಸ. ನೀಲಃ ಚ ಅಸೌ ಮೇಘ ಚ ನೀಲ ಮೇಘ. ನಿಮಗೆ ನೀಲ ಮೇಘ ಕೊಟ್ರೆ ಹೇಗ್ ಬಿಡಿಸ್ಬೇಕು? ನೀಲ ಇದು ಅಸೌ ಅಂದ್ರೆ ಇದು, ಅಂದ್ರೆ ಇದು ಪುಲ್ಲಿಂಗ ರೂಪ ನೀಲಃ. ಅಸೌ ಅಮು ಅಮಿ ಬರ್ತದಲ್ಲ, ಇವನು ಹೇಳಿ. ಆದ್ರೆ ಇಲ್ಲಿ ನೀಲಃ ಪುಲ್ಲಿಂಗ ಇರೋದ್ರಿಂದ ಅಸೌ ಆಯ್ತು. ನೀಲಃ ಚ ಅಸೌ ಮೇಘ ಚ, ಇದು ನೀಲಮೇಘ, ಇದು ಸಮಸ್ತ ಪದ, ಇದು ವಿಶೇಷಣ ಪೂರ್ವ ಪದ. ತಥೈವ
ವಿಶೇಷಣ ಉತ್ತರ ಪದ ಕರ್ಮಧಾರೆಯ ಸಮಾಸ. ಈಗ ಈ ಮೇಲಿನಲ್ಲಿ ವಿಶೇಷಣ ಪೂರ್ವ ಪದವಾಗಿದ್ರೆ ಇಲ್ಲಿ ವಿಶೇಷಣ ಉತ್ತರ ಪದವಾಗಿರ್ತದೆ. ವಿಶೇಷಣ ಅಂದ್ರೆ ವಸ್ತುವಿನ ವಿಶೇಷತೆಯನ್ನು ಹೇಳುವಂತಹ ಪದ, ಎಜೆಕ್ಟಿವ್. ನೋಡಿ, ನರಹ ಚ ಅಸೌ ಅಧಮಃ ಚ. ನರಹ ವಿಶೇಷ್ಯ, ಅಧಮಃ ವಿಶೇಷಣ. ನರ ಹೇಗಿದ್ದಾನೆ? ಅಧಮನಾಗಿದ್ದಾನೆ. ನರಹ ಚ ಅಸೌ ಅಧಮಃ ಚ ನರಾಧಮಃ. ಇಲ್ಲಿ ಪುಲ್ಲಿಂಗ ಇದ್ರೆ ಅಸೌ ಬರ್ತದೆ, ಇಲ್ದೋದ್ರೆ ತತ್ ಬರ್ತದೆ. ಗೊತ್ತಾಯ್ತಾ? ಇದು ಸ್ತ್ರೀಲಿಂಗ ಆದ್ರೆ ಬೇರೆ. ನರಹ ಚ ಅಸೌ ಅಧಮಃ ಚ ನರಾಧಮಃ. ನರರಲ್ಲಿ ಅಧಮನು. ಇದು ನರನೂ ಹೌದು, ಅಧಮನೂ ಹೌದು. ನರನಿಗೆ ವಿಶೇಷಣ ಅಧಮ. ಇದು ಉತ್ತರ ಪದವಾಗಿದೆ, ಅದಕ್ಕಾಗಿ ಇದು ವಿಶೇಷಣ ಉತ್ತರ ಪದ ಕರ್ಮಧಾರೆಯ ಸಮಾಸ. ಇನ್ನು ವಿಶೇಷಣೋಭಯ ಪದ. ಉಭಯ ಪದ, ಎರಡು ಪದಗಳು ವಿಶೇಷಣವಾಗಿ ಇರ್ತವೆ. ಪೂರ್ವೋತ್ತರ ಪದಗಳೆರಡು ವಿಶೇಷಣವಾಗಿರ್ತವೆ, ಅದು ವಿಶೇಷಣ ಉಭಯ ಪದ. ರಾಜಾಚ ಅಸೌ ಋಷಿಹಿ ಚ. ರಾಜಾಚ ಅಸೌ ಋಷಿಹಿ ಚ. ಇವನು ರಾಜನೂ ಹೌದು, ಋಷಿಯೂ ಹೌದು. ರಾಜರ್ಷಿಹಿ, ಜನಕ ಮುಂತಾದ ರಾಜರಿಗೆ ಹೇಳ್ತಾರೆ ರಾಜರ್ಷಿಗಳು. ಅವ್ರು ರಾಜನೂ ಹೌದು, ಋಷಿಯೂ ಹೌದು. ರಾಜ ಅನ್ನೋದು, ಋಷಿ ಅನ್ನೋದು, ಅದು ಎರಡು ವಿಶೇಷಣ, ಇನ್ನೊಬ್ಬ ವ್ಯಕ್ತಿಗೆ ವಿಶೇಷಣ. ಅದಕ್ಕಾಗಿ ಇದು ವಿಶೇಷಣ ಉಭಯ ಪದ ಕರ್ಮಧಾರೆಯ ಸಮಾಸ. ತಥೈವ ಉಪಮಾನ ಪೂರ್ವ ಪದ. ಉಪಮಾನ ಹೊಗಳ್ತೇವಲ್ವ, ಅಥವಾ ವಿಶೇಷತೆಯನ್ನು ಹೇಳ್ತೇವಲ್ಲ, ಹೊಗಳುವಂತಹ, ಹೋಲಿಕೆ ಮಾಡುವುದು, ಹೋಲಿಕೆ ಮಾಡುವಂತಹ ವಸ್ತು ಉಪಮಾನ, ಹೌದಲ್ವಾ? ಅದು ಪೂರ್ವ ಪದವಾಗಿದ್ರೆ ಅದಕ್ಕೆ ಉಪಮಾನ ಪೂರ್ವ ಪದ. ಉದಾಹರಣೆ ನೋಡಿ, ಕುಸುಮಂ ಇವ ಕೋಮಲಂ. ಕುಸುಮದಂತೆ ಕೋಮಲ. ಕೋಮಲ ಆಗಿದೆ, ಹೇಗೆ? ಕುಸುಮದಂತೆ, ಕುಸುಮಕ್ಕೆ ಹೋಲಿಕೆ ಮಾಡಿದ್ದಾರೆ, ಅದಕ್ಕಾಗಿ ಇದು ಉಪಮಾನ ಪೂರ್ವ ಪದ. ನೀವು ಅಲಂಕಾರದಲ್ಲಿ ನೋಡಿದಿರಲ್ಲ, ಉಪಮೇಯ ಉಪಮಾನ ಅಲ್ಲವಾ? ಉಪಮಾಲಂಕಾರದಲ್ಲಿ ಇಲ್ಲಿ ಉಪಮಾನ ಪೂರ್ವ ಪದವಾಗಿದೆ, ಅದಕ್ಕಾಗಿ ಇದು ಪೂರ್ವ ಪದ, ಉಪಮಾನ ಪೂರ್ವ ಪದ ಕರ್ಮಧಾರೆಯ ಸಮಾಸ. ಕುಸುಮಂ ಇವ ಕೋಮಲಂ, ಕುಸುಮದಂತೆ ಕೋಮಲ, ಕುಸುಮ ಕೋಮಲಂ. ಹಾಗೆ ಉಪಮಾನ ಉತ್ತರ ಪದ, ಹೋಲಿಕೆ ಮಾಡುವ ವಸ್ತುವನ್ನ ಉತ್ತರ ಪದದಲ್ಲಿ ಇಡ್ತಾರೆ ನೋಡಿ. ಮುಖಂ ಕಮಲಂ ಇವ. ಮುಖವು, ಉಪಮೇಯ, ಮುಖಂ ಹೇಗಿದೆ? ಕಮಲಂ ಇವ, ಮುಖವು ಕಮಲದಂತೆ. ಮುಖವನ್ನ ಕಮಲಕ್ಕೆ ಹೋಲಿಕೆ ಮಾಡಿದ್ದಾರೆ. ಉಪಮಾನ ಕಮಲಂ, ಇದು ಉಪಮಾನ ಉತ್ತರ ಪದ, ಅದಕ್ಕಾಗಿ ಇದು ಉಪಮಾನೋತ್ತರ ಕರ್ಮಧಾರೆಯ ಸಮಾಸ. ಮುಖಂ ಕಮಲಂ ಇವ, ಮುಖ ಕಮಲಂ. ಆನಂತರ ಅವಧಾರಣ ಪೂರ್ವ ಪದ. ಅವಧಾರಣ ಪೂರ್ವ ಪದ ಅಂದ್ರೆ ಈ ಸಮಾಸದಿಂದ ಇದೇ ಅದು ಎಂದು ನಿಶ್ಚಯಾತ್ಮಕವಾಗಿ ಹೇಳ್ತಾರೆ. ಇದು ಪೂರ್ವ ಪದವಾಗಿಯೂ ಅದು ಉತ್ತರ ಪದವಾಗಿಯೂ ಇರ್ತದೆ. ನೋಡಿ, ಉದಾಹರಣೆ, ಅವಧಾರಣದಲ್ಲಿ ಇದೇ ಅದು ಎಂದು ತಿಳಿಸುವಂತಹದ್ದು. ವಿದ್ಯಾ ಏವ ಧನಂ. ವಿದ್ಯೆಯೇ ಧನ, ವಿದ್ಯೆಯೇ ಸಂಪತ್ತು. ವಿದ್ಯಾ, ವಿದ್ಯೆಯೇ, ಇದು ಪೂರ್ವ ಪದ ವಿದ್ಯೆಯೇ, ಅದು ಧನಂ ಉತ್ತರ ಪದ. ಇದು ಅವಧಾರಣ ಪೂರ್ವ ಪದ ಕರ್ಮಧಾರೆಯ ಸಮಾಸ. ವಿದ್ಯಾ ಏವ ಧನಂ, ವಿದ್ಯಾ ಧನಂ. ಮುಖಂ ಏವ ಚಂದ್ರಃ, ಮುಖ ಚಂದ್ರಃ. ದುಃಖಂ ಏವ ಅಗ್ನಿಃ, ದುಃಖಾಗ್ನಿಃ. ಈ ರೀತಿ. ಇನ್ನು ಸಂಭಾವನಾ ಪೂರ್ವ ಪದ. ಸಂಭಾವನೆ ಅಂದ್ರೆ ತಿಳಿಯಲ್ಪಡುವ ವಸ್ತು ಅಥವಾ ವ್ಯಕ್ತಿವಾಚಕ ಪದ, ಇದು ಪೂರ್ವ ಪದವಾಗಿರ್ತದೆ. ಇಲ್ಲಿ ಪೂರ್ವ ಪದದ ಬಳಿಕ ಇತಿ ಬರ್ತದೆ ನೋಡಿ. ಸಂಭಾವನಾ ಪೂರ್ವ ಪದ. ಸಂಭಾವನಾ ಅಂದ್ರೆ ತಿಳಿಯಲ್ಪಡುವ ವಸ್ತು ಅಥವಾ ವ್ಯಕ್ತಿವಾಚಕ ಪದ, ಇದು ಇಲ್ಲಿ ಪೂರ್ವ ಪದವಾಗಿದೆ. ಈ ಸಂಭಾವನಾ ಪದದ ಬಳಿಕ ಅಥವಾ ಪೂರ್ವ ಪದದ ಬಳಿಕ ಇತಿ ಎಂಬ ಶಬ್ದ ಬರ್ತದೆ ನೋಡಿ. ಕೈಲಾಸ ಇತಿ ಪರ್ವತಃ, ಕೈಲಾಸ ಪರ್ವತಃ. ದಾಡಿಮ ಇತಿ ವೃಕ್ಷಃ, ದಾಡಿಮ ವೃಕ್ಷಃ. ಯುಧಿಷ್ಠಿರಃ ಇತಿ ರಾಜ, ಯುಧಿಷ್ಠಿರ ರಾಜಃ. ಈ ರೀತಿ ಸಂಭಾವನಾ ಪೂರ್ವ ಪದ ಅಂದ್ರೆ ಇದೇ ಅದು ಎನ್ನುವುದನ್ನ ತಿಳಿಸಿಕೊಡುವುದಕ್ಕೆ ಏನಂತಾರೆ, ಇದೇ ಅದು ಅವಧಾರಣ ಆಯ್ತು. ಸಂಭಾವನಾ ಅಂದ್ರೆ ತಿಳಿಯಲ್ಪಡುವ ವಸ್ತು ಅಥವಾ ವ್ಯಕ್ತಿವಾಚಕ, ಇದೇ ಅದು ಹೇಳೋದು ಅವಧಾರಣ. ಕೈಲಾಸ ಇತಿ ಪರ್ವತ, ಕೈಲಾಸ ಪರ್ವತ. ಆನಂತರ ಮಧ್ಯಮ ಪದ
ಲೋಪಃ. ಮಧ್ಯಮ ಪದವನ್ನ ಲೋಪ ಮಾಡಿರ್ತಾರೆ, ಹೇಳೇ ಇರುವುದಿಲ್ಲ. ನೋಡಿ, ಇದು ನಿಜವಾಗಿಯೂ ಶಾಖಪ್ರಿಯ ಪಾರ್ಥಿವ. ಇಲ್ಲಿ 3 ಶಬ್ದ ಇದೆ, ಶಾಖಃ, ಪ್ರಿಯ, ಪಾರ್ಥಿವ. ಆದ್ರೆ ಇಲ್ಲಿ ಸಮಸ್ತ ಪದದಲ್ಲಿ ಶಾಖ ಪಾರ್ಥಿವ ಇಷ್ಟ ಹೇಳಿದ್ದಾರೆ. ಪ್ರಿಯ ಅನ್ನುವುದನ್ನ ಏನ್ ಮಾಡಿದ್ದಾರೆ, ಲೋಪ ಆಗೋಗಿದೆ. ಅದಕ್ಕಾಗಿ ಇದು ಮಧ್ಯಮ ಪದ ಲೋಪಿ ಕರ್ಮಧಾರೆಯ ಸಮಾಸ. ಶಾಖಪ್ರಿಯ ಪಾರ್ಥಿವ ಈ ರೀತಿ. ಗೂಢ ಮಿಶ್ರಾಹ ಧಾನಾಹ, ಗೂಢಧಾನಾಹ. ಪರ್ಣ ನಿರ್ಮಿತ ಕುಟಿ, ಪರ್ಣಕುಟಿ. ಗೊತ್ತಾಯ್ತಾ? ಈ ರೀತಿ. ಛಾಯಾ ಪ್ರಧಾನ ತರುಹು, ಛಾಯಾ ತರುಹು. ಈ ರೀತಿ ಮಧ್ಯದಲ್ಲಿ ಒಂದು ಶಬ್ದವನ್ನ ಲೋಪ ಮಾಡಿರ್ತಾರೆ. ಇದಕ್ಕೇನಂತಾರೆ ಮಧ್ಯಮ ಪದಲೋಪಿ ಕರ್ಮಧಾರೆಯ ಸಮಾಸ. ಇವಿಷ್ಟು ನಿಮಗೆ ಸಮಾಸಗಳಾಯ್ತು. ಇದರಲ್ಲಿ ನಾವು ತತ್ಪುರುಷ ಸಮಾಸದ ಅರ್ಥ, ಅದರ ಭೇದಗಳು, ಸಾಮಾನ್ಯ ತತ್ಪುರುಷ ಮತ್ತೆ ವಿಶೇಷ ತತ್ಪುರುಷ, ಸಾಮಾನ್ಯ ತತ್ಪುರುಷದಲ್ಲಿರುವ 7 ಭೇದಗಳು, ಹಾಗೆ ವಿಶೇಷ ಪುರುಷದಲ್ಲಿರುವ ಭೇದಗಳಾದಂತಹ ನನ್ ತತ್ಪುರುಷ, ದ್ವಿಗು, ಕರ್ಮಧಾರೆಯ ಸಮಾಸಗಳ ಬಗ್ಗೆ ವಿವರಣೆಯನ್ನ ನೋಡಿದ್ದೇವೆ. ಈಗ ಈ ಪಾಠದ ಅಭ್ಯಾಸವನ್ನ ನೋಡೋಣ. ಅಭ್ಯಾಸ. ಏಕವಾಕ್ಯೇನ ಉತ್ತರಂ ಲಿಖತ. ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರಿಬೇಕು. ಸಮಾಸಃ ನಾಮಕಃ. ಅನೇಕೇಷಾಂ ಪದಾನಾಂ ಸಂಕ್ಷೇಪೇಣ ಕಥನಮೇವ ಸಮಾಸಃ. ಸಾಮಾನ್ಯ ತತ್ಪುರುಷೇ ಕತಿ ಭೇದಾಃ ಸಂತಿ? ಸಾಮಾನ್ಯ ತತ್ಪುರುಷೇ 7 ಭೇದಾಃ ಸಂತಿ. ದ್ವಿಗು ಸಮಾಸೆ ಪೂರ್ವಪದಂ ಕಿಂ ಭವತಿ? ದ್ವಿಗು ಸಮಾಸೆ ಪೂರ್ವಪದಂ ಸಂಖ್ಯಾವಾಚಕಂ ಭವತಿ. ಪೂರ್ವಪದ ಏನಾಗಿರ್ತದೆ? ಸಂಖ್ಯಾವಾಚಕವಾಗಿರ್ತದೆ. ಪೂರ್ವೋತ್ತರ ಪದಯೋಃ ವಿಭಕ್ತಿಃ ಕಸ್ಮಿನ್ ಸಮಾಸೆ ಸಮಾನ ಭವತಿ? ಪೂರ್ವೋತ್ತರ ಪದಯೋಃ ವಿಭಕ್ತಿಃ ಕರ್ಮಧಾರೆಯ ಸಮಾಸೆ ಸಮಾನ ಭವತಿ. ಕರ್ಮಧಾರೆಯ ಸಮಾಸದಲ್ಲಿ ಪೂರ್ವೋತ್ತರ ಪದಗಳೆರಡರ ವಿಭಕ್ತಿಯು ಒಂದೇ ಆಗಿರುತ್ತದೆ. ಅನಂತರ ವಿಗ್ರಹ ವಾಕ್ಯಂ ಲಿಖತ. ಅರ್ಧಗ್ರಾಮಃ, ಅರ್ಧಂ ಗ್ರಾಮಸ್ಯ. ನಾನಿಲ್ಲಿ ವಿಗ್ರಹವಾಕ್ಯಂ ಲಿಖತ್ ಅಷ್ಟೇ ಕೊಟ್ಟಿದ್ದಾರೆ, ನಾನು ಸಮಾಸದ ಹೆಸರನ್ನು ಕೂಡ ಬರೆದಿದ್ದೇನೆ, ನೀವು ಬರೀರಿ. ಪ್ರಥಮ ತತ್ಪುರುಷ ಸಮಾಸಃ. ಆನಂತರ ಅಧರ್ಮಃ, ನ ಧರ್ಮಃ, ಅಧರ್ಮಃ, ನನ್ ತತ್ಪುರುಷ ಸಮಾಸಃ. ನೀಲಮೇಘಃ, ನೀಲಃ ಚ ಅಸೌ ಮೇಘಃ ಚ. ಇದು ನಿಜವಾಗಿ ವಿಶೇಷಣ ಪೂರ್ವ ಪದ, ನೀವು ಅಷ್ಟೆಲ್ಲ ಬರೆಯುವ ಅವಶ್ಯಕತೆ ಇರುವುದಿಲ್ಲ, ಕರ್ಮಧಾರೆಯ ಸಮಾಸ ಬರೆದ್ರೆ ಸಾಕು. ತ್ರಿಲೋಕಿ, ತ್ರಯಾಣಾಂ ಲೋಕಾನಾಂ ಸಮಾಹಾರಃ ತ್ರಿಲೋಕಿ ದ್ವಿಗು ಸಮಾಸಃ. ನಂತರಂ ಸಮಸ್ತ ಪದಂ ಲಿಖತ. ಸಮಸ್ತ ಪದವನ್ನು ಬರಿಬೇಕು. ನರಃ ಚ ಅಸೌ ಅಧಮಃ ಚ ನರಾಧಮಃ ಕರ್ಮಧಾರೆಯ ಸಮಾಸಃ. ಚೋರಾತ್ ಭಯಂ ಚೋರಭಯಂ ಪಂಚಮಿ ತತ್ಪುರುಷ ಸಮಾಸಃ. ತತ್ಪುರುಷ ಸಮಾಸ ಬರೆದ್ರೂ ಆಗ್ತದೆ, ಪಂಚಮಿ ತತ್ಪುರುಷ ಬರೆದ್ರೆ ಪರ್ಫೆಕ್ಟ್ ಆಗ್ತದೆ. ಚತುರ್ಣಾಂ ಭುವನಾನಾಂ ಸಮಾಹಾರಃ ಚತುರ್ಭುವನಂ ದ್ವಿಗು ಸಮಾಸಃ. ನ ಅನುಭವಃ ಅನನುಭವಃ ನನ್ ತತ್ಪುರುಷ ಸಮಾಸಃ. ಅನಂತರ ಚತುರ್ಥಂ ಪದಂ ಲಿಖತ. 4ನೇ ಪದವನ್ನ ಬರಿಬೇಕು. ರಾಜರ್ಷಿಃ ಕರ್ಮಧಾರಯಃ ಪಂಚವಟಿ. ಯಾವುದು? ಪಂಚಾನಾಂ ವಟಾನಾಂ ಸಮಾಹಾರಃ ಪಂಚವಟಿ ದ್ವಿಗು ಸಮಾಸಃ. ದ್ವಿಗು ಸಮಾಸ ಅಲ್ವಾ? ನವರಾತ್ರಂ ದ್ವಿಗುಃ ವೃಕ್ಷಮೂಲಂ ತತ್ಪುರುಷಃ. ವೃಕ್ಷಸ್ಯ ಮೂಲಂ ವೃಕ್ಷಮೂಲಂ ತತ್ಪುರುಷಃ. ಅಸಂದೇಹಃ ನನ್ ತತ್ಪುರುಷಃ. ಕುಸುಮ ಕೋಮಲಂ ಕರ್ಮಧಾರಯಃ. ಕುಸುಮಂ ಇವ ಕೋಮಲಂ ಕರ್ಮಧಾರೆಯ ಸಮಾಸ. ಭೂತಬಲಿಃ ಸಾಮಾನ್ಯ ತತ್ಪುರುಷಃ. ಅನಾದರಃ ನನ್ ತತ್ಪುರುಷಃ. ಬೇಕಾದ್ರೆ ಕಂಸದಲ್ಲಿ ಬರೀರಿ, ವಿಶೇಷ ತತ್ಪುರುಷಃ. ವಿಶೇಷ ತತ್ಪುರುಷ ಇದು, ಅದರಲ್ಲಿ ನನ್ ತತ್ಪುರುಷಃ. ಭೂತಬಲಿಃ ಸಾಮಾನ್ಯ ತತ್ಪುರುಷಃ. ಅನಾದರಃ ವಿಶೇಷ ತತ್ಪುರುಷಃ. ನನ್ ತತ್ಪುರುಷಃ. ಎರಡನ್ನು ಬರೀರಿ. ವಿದ್ಯಾರ್ಥಿಗಳೇ, ಇಲ್ಲಿಗೆ 9ನೇ ವರ್ಗದ ಸಮಾಸ ಈ ಪಾಠ. ಆದರೆ ಹಾಗೆಯೇ ಅದರ ಪ್ರಶ್ನೋತ್ತರ ಕೂಡ ಮುಗಿಯಿತು. ಸರ್ವೇಭ್ಯೋ ಧನ್ಯವಾದಃ. ಪುನಃ ವಯಂ ಮಿಲಾಮಃ.